ನಮಸ್ಕಾರ, ನಾನು ಆರತಿ. ಒಮ್ಮೆ ಸ್ವಾಮಿ ವಿವೇಕಾನಂದರು ಆಳ್ವಾರ್ ಅಂತನ್ನುವ ಒಂದು ಸಂಸ್ಥಾನಕ್ಕೆ ರಾಜಸ್ಥಾನದಲ್ಲಿ ಹೋಗಿದ್ದರು. ಆಗ ಅವರು ಅಲೆಮಾರಿ ಸನ್ಯಾಸಿಯಾಗಿದ್ದರು, ಪರಿವ್ರಾಜಕರಾಗಿದ್ದರು. ಹಾಗೆ ಅವರು ಹೋದಾಗ ಅಲ್ಲಿನ ಒಬ್ಬ ದಿವಾನ್ ತುಂಬ ಒಳ್ಳೆಯವನು, ಸಭ್ಯ, ತುಂಬ ಶಿಷ್ಟ ಮತ್ತು ದೇಶದ ಬಗ್ಗೆ ಕಾಳಜಿ ಉಳ್ಳಂಥವನು. ಅವನು ಸ್ವಾಮಿ ವಿವೇಕಾನಂದರನ್ನ ಭೇಟಿಯಾಗ್ತಾನೆ. ಆ ಸಂದರ್ಭದಲ್ಲಿ ವಿವೇಕಾನಂದರ ಹೆಸರೇ ಜಗತ್ತಿಗೆ ಗೊತ್ತಿರಲಿಲ್ಲ, ಇನ್ನೂ ಅವರು ಅಷ್ಟು ವಿಖ್ಯಾತರಾಗಿರಲಿಲ್ಲ. ಈ ಯುವ ಸನ್ಯಾಸಿಯೊಂದಿಗೆ ಮಾತನಾಡಿದಾಗ ಆ ದಿವಾನ ಬೆಚ್ಚು ಬೆರಗಾಗ್ತಾನೆ. ಎಂಥ ಜ್ಞಾನ, ಎಂಥ ಮೇಧಾಶಕ್ತಿ, ಎಂಥ ಒಂದು ಕನ್ವಿಕ್ಷನ್ ಇದೆ, ಮಾತಲ್ಲಿ ಎಂಥ ಬಲ ಇದೆ. ನಮ್ಮ ಮಹಾರಾಜ ಮಂಗಲ್ ಸಿಂಗ್ ಇದಾನಲ್ಲ, ಅವನು ದಾರಿ ತಪ್ಪಿದ್ದಾನೆ. ಆ ಕಾಲದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಈ ಶ್ರೀಮಂತರ ಮನೆ, ಅದರಲ್ಲೂ ರಾಜ ಸಂಸ್ಥಾನದ ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗಿ ಬ್ರಿಟಿಷ್ ಸ್ಕೂಲ್ಸೆಲ್ಲ ಹಾಕೋರು. ಅವ್ರು ಸಂಪೂರ್ಣ ತಲೆ ಕೆಡಿಸಿ ಅವ್ರಿಗೆ ಭೋಗವಾದವನ್ನು ಕಲಿಸಿ ಇವ್ರು ನಾಳೆ ರಾಜ ಆದಮೇಲೂ ಕೂಡ ಪ್ರಜೆಗಳ ಮೇಲೆ ಪ್ರೀತಿ, ಧರ್ಮಕರ್ಮಗಳ ಬಗ್ಗೆ ಆಸ್ತಿ, ಈ ದೇಶವನ್ನು ಬೆಳೆಸಬೇಕು, ಉಳಿಸ್ಬೇಕು, ಇಲ್ಲಿನ ಸಾಹಿತ್ಯ, ಸಂಸ್ಕೃತಿ, ಕಲೆಗಳನ್ನು ಉಳಿಸ್ಬೇಕು ಅನ್ನೋದಕ್ಕಿಂತ ಸುಮ್ಮನೆ ಐಷಾರಾಮ ಜೀವನ ಮಾಡಿಕೊಂಡು ಬ್ರಿಟಿಷ್ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಹಾರ್ಸ್ ರೈಡಿಂಗ್ ಹೋಗ್ಕೊಂಡು ಪಾರ್ಟಿ ಮಾಡಿಕೊಂಡು ನಮ್ಮ ದೇಶ ಧರ್ಮವನ್ನು ತುಚ್ಛವಾಗಿ ನೋಡಿಕೊಂಡು ಅವಮಾನ ಮಾಡಿಕೊಂಡು ಈ ಥರ ಒಂಥರ ಕಲನೈಸ್ಡ್ ಮೈಂಡ್ಸೆಟ್ ಆಗಿರ್ತಿತ್ತು. ಅಂಥವರಲ್ಲಿ ಒಬ್ಬ ಈತ ಮಂಗಲ್ ಸಿಂಗ್ ಆಗಿದ್ದ. ಸೊ ಈ ದಿವಾನ್ರಿಗೆ ಯೋಚನೆ, ಇಷ್ಟು ಒಳ್ಳೆ ರಾಜ್ಯವನ್ನು ಆಳುವಂಥ ರಾಜ ಹೇಗಿರಬೇಕೋ ಹಾಗಿಲ್ಲ, ಇವನು ಭೋಗಪರವಾಗಿ ಸ್ವದೇಶದ ಬಗ್ಗೆ ಕೀಳರಿಮೆ, ಕಚಡ ಬ್ರಿಟಿಷರ್ಸ್ ಬಗ್ಗೆ ವ್ಯಾಮೋಹ ಬೆಳೆಸ್ಕೊಂಡಿದ್ದಾನಲ್ಲ, ಇವನನ್ನು ದಾರಿಗೆ ತರೋದಕ್ಕೆ ಇವನು ಹಾಕುವಂಥ ಉಡಾಫೆಯ ಪ್ರಶ್ನೆಗಳಿಗೆ ಸರಿಯಾದಂಥ ಒಂದು ಉತ್ತರ ಕೊಟ್ಟು ಅವನಿಗೆ ಕನ್ವಿಕ್ಷನ್ ಮಾಡೋದಕ್ಕೆ ವಿವೇಕಾನಂದರೇ ಸರಿ. ಜೊತೆಗೆ ಇಂಗ್ಲೀಷ್ ಹುಚ್ಚಿದೆಯಲ್ಲ ನಮ್ಮ ರಾಜನಿಗೆ, ಇವ್ರಿಗೆ ಇಂಗ್ಲೀಷರಿಗಿಂತ ಒಳ್ಳೆ ಇಂಗ್ಲೀಷ್ ಬರುತ್ತೆ, ಅದೂ ಒಂದು ಕೆಲಸ ಮಾಡ್ಬೋದು ಅಂತ ಹೇಳಿ ವಿವೇಕಾನಂದರನ್ನು ತನ್ನ ಮನೆಗೆ ಆಹ್ವಾನಿಸ್ಬಿಟ್ಟು ಮಹಾರಾಜನೂ ಆಹ್ವಾನಿಸ್ತಾನೆ. ತುಂಬ ಜನ ಎಲ್ಲ ಸೇರಿದರು. ಮಹಾರಾಜನಿಗೆ ಮೊದಲೇ ಅಷ್ಟಕ್ಕಷ್ಟೇ ಈ ದೇಶದ ಜನ, ಧರ್ಮ, ಸಂಸ್ಕೃತಿ, ಸನ್ಯಾಸಿಗಳು ಯಾರ ಬಗ್ಗೆನೂ ಆದರ ಇರಲಿಲ್ಲ ಆ ಬ್ರಿಟಿಷ್ ಸಹವಾಸದಿಂದಾಗಿ. ಹಾಗಾಗಿ ಏನೋ ಬಂದ ಸುಮ್ಮನೆ ಫಾರ್ಮ್ಯಾಲಿಟಿಗೆ. ಆಗ ವಿವೇಕಾನಂದರು ಒಂದು ಚಿಕ್ಕ ಸತ್ಸಂಗ ಆಯಿತು, ಜನ ಎಲ್ಲ ಸೇರಿದರು. ಎಲ್ಲವನ್ನೂ ಕೂಡ ಭಾಳ ತಾತ್ಸಾರದಿಂದ, ಅನಾದರದಿಂದ ನೋಡ್ತಾ ಇದ್ದ. ಕೊನೆಗೆ ಈ ದಿವಾನರಿಗೆ ಹೇಗಾದರೂ ಅವರಿಬ್ಬರಲ್ಲಿ ಒಂದು ಸಂವಾದ ಬೆಳೀಲಿ ಅಂತ ತಾನೇ ಒಂದು ಮಾತಿಗೆ ಆರಂಭಿಸ್ತಾನೆ. ಹಾಗೆ ಸಂವಾದ ಬೆಳೆದಾಗ ಈ ಮಂಗಲ್ ಸಿಂಗ್ ಬಹಳ ಉಡಾಫೆಯಿಂದ ಒಂದು ಪ್ರಶ್ನೆ ಕೇಳ್ತಾನೆ. ಸ್ವಾಮೀಜಿ, ನನಗೆ ಈ ಮೂರ್ತಿ ಪೂಜೆ ಬಗ್ಗೆ ನಂಬಿಕೆ ಇಲ್ಲ. ಯಾವುದೋ ಕಲ್ಲಿನ ಮುಂದೆ, ಲೋಹದ ಮುಂದೆ, ಕಾಗದದ ಚೂರಿನ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟು ಓ ದೇವರು ಕಾಪಾಡು ಅಂತ ಹೇಳೋದು, ಇಟ್ಸ್ ನಾನ್ ಸೆನ್ಸ್, ನನಗೆ ಇದೆಲ್ಲ ನಂಬಿಕೆ ಇಲ್ಲ ಅಂತ ಹೇಳ್ತಾನೆ. ಅದರಿಂದ ನನಗೆ ಪಾಪ ಬರುತ್ತಾ ಅಂತ ಬೇರೆ ಸರ್ಕ್ಯಾಸ್ಟಿಕ್ ಆಗಿ ಕೇಳ್ತಾನೆ. ಆಗ ವಿವೇಕಾನಂದರು ಏನೂ ಹೇಳಲ್ಲ, ಕ್ಷಣಕಾಲ ಸುಮ್ಮನೆ ಇರ್ತಾರೆ. ಆಮೇಲೆ ಹಾಗೆ ಸುತ್ತು ನೋಡ್ತಾರೆ. ಆ ಮನೆಯಲ್ಲಿ ಒಂದು ಗೋಡೆ ಮೇಲೆ ಇದೆ ಮಂಗಲ್ ಸಿಂಗ್ ಮಹಾರಾಜನ ದೊಡ್ಡ ಚಿತ್ರ ಇತ್ತು, ಭಾವಚಿತ್ರ ಇತ್ತು. ಆಗ ತಕ್ಷಣ ಹೇಳ್ತಾರೆ, ಅದನ್ನು ಸ್ವಲ್ಪ ಭಾವಚಿತ್ರ ತಂದುಕೊಡಿ ಇಲ್ಲಿ ಅಂತ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಸರಿ, ತಂದುಕೊಡ್ತಾರೆ. ಆಗ ಆ ಭಾವಚಿತ್ರವನ್ನು ಹಿಡಿದು ದಿವಾನ್ರಿಗೆ ಹೇಳ್ತಾರೆ, ದಿವಾನ್ರೆ ಉಗಿರಿ ಇದ್ರ ಮೇಲೆ ಅಂತ. ಮಹಾರಾಜರ ಚಿತ್ರದ ಮೇಲೆ ಉಗಿಯೋದು, ಅಯ್ಯೋ ಅದು ಹೇಗೆ ಸಾಧ್ಯ? ಉಗಿರಿ, ಪರವಾಗಿಲ್ಲ, ನಾನು ಹೇಳ್ತಾ ಇದ್ದೀನಿ ಉಗಿರಿ ಅಂತ. ಇಲ್ಲ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಅದ್ರ ಮೇಲೆ ಉಗಿದ್ರೆ ಮಹಾರಾಜರಿಗೆ ಅವಮಾನ ಮಾಡಿದಾಗೆ, ನಾವು ಉಗಿಯೋದಿಲ್ಲ ಅದನ್ನು. ಯಾಕೆ? ಅದೇ ನಿಮ್ಮ ಮಹಾರಾಜ ಅಲ್ವಲ್ಲ, ಅದಕ್ಕೇನು ಜೀವ ಇದೆಯಾ? ಅದು ಕೇವಲ ಅವರು ಛಾಯೆ ಅಷ್ಟೇ. ಅದನ್ನು ಉಗಿದ್ರೆ ಏನಾಗುತ್ತೆ? ಮಹಾರಾಜ ಇಲ್ಲಿದ್ದಾನೆ, ಅದು ಬರೀ ಒಂದು ಕಾಗದದ ಚೂರು. ಉಗಿರಿ ಅದ್ರ ಮೇಲೆ, ನೀವು ಅದಕ್ಕೆ ಯಾವ ಗೌರವ ಕೊಡೋ ಅಗತ್ಯ ಇಲ್ಲ, ತುಳಿಬೋದು, ಉಗಿಬೋದು ಅಂತ. ಇಲ್ಲ ಹಾಗಲ್ಲ, ಅದು ನಮ್ಮ ಮಹಾರಾಜ ಅಲ್ಲ, ಹೌದು, ಆದರೂ ನಮ್ಮ ಮಹಾರಾಜರನ್ನ ಪ್ರತಿನಿಧಿಸುತ್ತೆ. ಅದಕ್ಕೆ ನಾವು ಆದರ ತೋರಿಸಿದ್ರೆ ಅವ್ರಿಗೆ ತೋರಿಸ್ದ ಹಾಗೆ, ಅನಾದರ ತೋರಿಸಿದ್ರೆ ಅವ್ರಿಗೆ ತೋರಿಸ್ದ ಹಾಗೆ, ಹಾಗೆಲ್ಲ ಮಾಡೋಕ್ಕಾಗಲ್ಲ ಅಂತ. ಆಗ ವಿವೇಕಾನಂದರು ಮಹಾರಾಜನ ಕಡೆ ತಿರುಗಿ ಹೇಳ್ತಾರೆ, ನೋಡಿದೆ ಮಹಾರಾಜ, ಆ ಚಿತ್ರ ನೀನಲ್ಲ, ಆದರೆ ಒಂದರ್ಥದಲ್ಲಿ ನೀನೇ, ನಿನ್ನ ಪ್ರತಿನಿಧಿ ಅದು. ನಿನಗೆ ತೋರುವ ಗೌರವಾಧಾರಗಳನ್ನು ಆ ಚಿತ್ರಕ್ಕೆ ತೋರಿಸ್ತಾರೆ. ಚಿತ್ರಕ್ಕೆ ಗೌರವ ತೋರಿಸೋದು ಅಂದರೆ ಅವ್ರಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಅರ್ಥ. ಹಾಗೆ ಲೋಹದ ವಿಗ್ರಹದಲ್ಲೋ, ಕಲ್ಲಿನ ವಿಗ್ರಹದಲ್ಲೋ, ಯಾವುದಾದ್ರು ಒಂದು ಚಿತ್ರಪಟದಲ್ಲೋ ನಾವು ದೇವರನ್ನು ಪೂಜೆ ಮಾಡುವಾಗ ಆ ಲೋಹವೇ, ಕಲ್ಲೇ ದೇವರು ಅಂತಲ್ಲ, ಆದರೆ ಎಲ್ಲೆಲ್ಲೂ ಇರುವ ಪರಮಾತ್ಮನನ್ನು ಅದು ಪ್ರತಿನಿಧಿಸ್ತಾ ಇದೆ. ಎಲ್ಲೂ ಕೂಡ ನಾನು ನೋಡಿದ್ದೀನಿ ಜನ ಹೋಗ್ಬಿಟ್ಟು ಓ ಕಲ್ಲೇ ನನ್ನ ಕಾಪಾಡು, ಓ ಲೋಹವೇ ನನ್ನ ಕಾಪಾಡು ಅಂತ ಹೇಳೋದಿಲ್ಲ. ಕಲ್ಲಿನ ಲೋಹದ ವಿಗ್ರಹದ ಮುಂದೆ ನಿಂತರೂ ಕೂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ, ಪರಮಾತ್ಮನೇ, ಸರ್ವವ್ಯಾಪಿಯೇ, ಸರ್ವಾಂತರ್ಯಾಮಿಯೇ, ಸಚ್ಚಿದಾನಂದ ಪರಮಾತ್ಮನೇ, ನೀನು ನಮ್ಮನ್ನು ಕಾಪಾಡು ಅಂತಲೇ ಜನ ಹೇಳೋದು. ಆ ಚಿತ್ರಕ್ಕೆ ಗೌರವ ಕೊಟ್ಟಾಗ ನಿನಗೆ ಅರ್ಥವಾಗತ್ತೆ ನನಗೆ ಕೊಟ್ಟಿದ್ದಾರೆ ಅಂತ. ಹಾಗೆ ಒಂದು ವಿಗ್ರಹದಲ್ಲಿ ಭಗವಂತನನ್ನು ಪ್ರಾರ್ಥಿಸುವ ಭಕ್ತನ ಹೃದಯದ ಭಾವನೆ ಪರಮಾತ್ಮನಿಗೆ ಗೊತ್ತಾಗೋದಿಲ್ವೇ? ಹಾಗಾಗಿ ಮೂರ್ತಿ ಪೂಜೆ ಅನ್ನೋದು ಒಂದು ಸೈಂಟಿಫಿಕ್ ಥಿಂಗ್.
ಮನುಷ್ಯನಿಗೆ ಅಬ್ಸ್ಟ್ರಾಕ್ಟ್ ಅಮೂರ್ತವನ್ನು ಆಲೋಚಿಸೋ ಶಕ್ತಿ ಇರೋದಿಲ್ಲ. ಅವ್ರಿಗೆ ಒಂದು ಮೂರ್ತ ರೂಪದ್ದೇನಾದರೂ ಬೇಕು. ತಮ್ಮ ಭಾವನೆಗಳನ್ನು, ಭಕ್ತಿನ ಕಿಲಿಸೋದಕ್ಕೆ, ಧ್ಯಾನಿಸೋದಕ್ಕೆ, ಫೋಕಸ್ ಮಾಡೋಕ್ಕೆ, ಕಾನ್ಸಂಟ್ರೇಟ್ ಮಾಡೋಕ್ಕೆ ಒಂದು ಮೂರ್ತಿ ಬೇಕಾಗತ್ತೆ. ಹಾಗಾಗಿ ಇದನ್ನು ಮಾಡ್ತಾರೆ. ಇದು ಮೂಢನಂಬಿಕೆ ಇಲ್ಲ, ಇದು ಮನೋವಿಜ್ಞಾನ ಅಂತ ವಿವೇಕಾನಂದರು ಅರ್ಥಪಡಿಸ್ತಾರೆ. ಮಹಾರಾಜನ ಅಹಂಕಾರವೆಲ್ಲ ಕರಗಿ ಹೋಯಿತು. ಇವರಿಷ್ಟು ಸ್ಪಷ್ಟವಾಗಿ, ಇಷ್ಟು ಸುಂದರವಾಗಿ ಹೇಳಿದ್ದನ್ನು, ಇಷ್ಟು ದಿಟ್ಟವಾಗಿ ಹೇಳಿದ್ದನ್ನು ಕಂಡು ಆಶ್ಚರ್ಯವೂ ಆಯಿತು. ಇನ್ನೊಂದಷ್ಟು ಪ್ರಶ್ನೆಗಳನ್ನು ಜೆನ್ಯೂನ್ ಆಗಿ ಕೇಳ್ತಾನೆ ವಿವೇಕಾನಂದರು ಉತ್ತರ ಕೊಡ್ತಾರೆ. ಆಮೇಲೆ ಅವ್ರಿಗೆ ನೇರವಾಗಿ ಹಾಗೂ ಪರೋಕ್ಷವಾಗಿ ಬುದ್ಧಿ ಹೇಳ್ತಾರೆ ವಿವೇಕಾನಂದರು. ರಾಜನಾದಂಥವನು ಆಯಾ ಜನರ ಹಿತವನ್ನು, ಅವರ ಆರ್ಥಿಕ, ಧಾರ್ಮಿಕ ಸಂಸ್ಕೃತಿಯನ್ನು ರಕ್ಷಿಸಬೇಕು, ಕಾಪಾಡಬೇಕು, ಅವರೊಂದಿಗೆ ಬೆರೀಬೇಕು, ಇಲ್ಲಿನ ಸ್ಥಳೀಯವಾದ ಎಲ್ಲ ಧರ್ಮಕರ್ಮಗಳನ್ನು ಉಳಿಸ್ಬೇಕು. ಅದ್ರ ಬಿಟ್ಬಿಟ್ಟು ಆ ಬ್ರಿಟಿಷ್ ಇವ್ರ ಜೊತೆ ಚಕ್ಕಂದ ಆಡ್ಕೊಂಡು ಅಲ್ಲೆಲ್ಲೋ ಓಡಾಡಿಕೊಂಡು ಪಾರ್ಟಿ ಮಾಡಿಕೊಂಡು ಸಮಯ ವೇಸ್ಟ್ ಮಾಡ್ತಾ, ಹಣ ವೇಸ್ಟ್ ಮಾಡ್ತಾ ಐಷಾರಾಮಿ ಜೀವನ ನಡೆಸೋದಲ್ಲ ರಾಜನ ಕರ್ತವ್ಯ. ಜನರೊಂದಿಗೆ ಇದ್ದು ಜನರ ಸೇವಕರಾಗಿ ಜನರನ್ನು ಕಾಪಾಡೋದು ರಾಜನ ಕರ್ತವ್ಯ. ನೀನು ಅದನ್ನು ಮರ್ತಿದೆಯಾ ಅನ್ನೋದನ್ನು ನೇರವಾಗಿ ಪರೋಕ್ಷವಾಗಿ ಅವನಿಗೆ ಮನವರಿಕೆ ಮಾಡಿಸ್ತಾರೆ. ತನ್ಮೂಲಕ ಮಂಗಲ್ ಸಿಂಗ್ ಸಾಕಷ್ಟು ಪರಿವರ್ತನೆ ಹೊಂದುತ್ತಾನೆ, ತುಂಬ ಜವಾಬ್ದಾರಿ ಅರಿತು ಮುಂದೆ ಸಾಗ್ತಾನೆ ಅಂತ ನಮಗೆ ಗೊತ್ತಾಗುತ್ತೆ. ಇದು ತುಂಬ ಅರ್ಥಪೂರ್ಣವಾದಂಥ ಕತೆ. ಜಗತ್ತಿನ ಎಲ್ಲ ಮತದವರು ಯಾರು ವಿಗ್ರಹಗಳನ್ನು ಭಂಜಿಸ್ತಾರೋ, ಹಂಗಿಸ್ತಾರೋ, ತಪ್ಪು ಸುಳ್ಳು ಹಾಗೆ ಹೀಗೆ ಹೇಳ್ತಾರೋ, ಅವರೂ ಕೂಡ ತಮ್ಮದೇ ಆದ ಯಾವುದೋ ಒಂದು ಸ್ಥಳಕ್ಕೆ, ಯಾವುದೋ ಒಂದು ವಿಗ್ರಹಕ್ಕೆ, ಯಾವುದೋ ಒಂದು ಮೂಲಕ್ಕೆ ತುಂಬ ಗೌರವವನ್ನು ಕೊಡ್ತಾರೆ. ಯಾಕೆ? ಸರ್ವತ್ರ ಇರುವಂಥ ಅಮೂರ್ತ ಪರಮಾತ್ಮನನ್ನು ಭಾವಿಸೋದಕ್ಕೆ ಮನಸ್ಸಿಗೆ ಕಷ್ಟ. ನಮ್ಮ ಹಾಗೆ ಮಾಂಸದ ದೇಹದಲ್ಲಿ ಇಲ್ವಲ್ಲ ಪರಮಾತ್ಮ, ಅದೊಂದು ಶಕ್ತಿ, ಅದೊಂದು ಅಸ್ತಿತ್ವ. ಆ ಸತ್ಯಚಿತ್ತ ಆನಂದವನ್ನು ಧ್ಯಾನಿಸೋದಕ್ಕೆ ಕಷ್ಟ. ಆದರೆ ಮನಸ್ಸಿಗೆ ಒಂದು ಇಮೇಜರಿ ಬೇಕು. ಹಾಗಾಗಿ ಆ ಪರಮಾತ್ಮನನ್ನು ನಾವು ಈ ಇಮೇಜರಿಯಲ್ಲಿ, ಈ ಮೂರ್ತಿಯಲ್ಲಿ ಭಾವಿಸ್ತೀವಿ. ಸಾಲಗ್ರಾಮದಲ್ಲೋ, ಲಿಂಗದಲ್ಲೋ, ವಿಗ್ರಹದಲ್ಲೋ ನಾವು ವಿಶೇಷವಾಗಿ ಪರಮಾತ್ಮನ ಸನ್ನಿಧಿಯನ್ನು ಭಾವಿಸಿ ಪೂಜೆ ಮಾಡ್ತೀವಿ. ನಾವು ಧ್ಯಾನಿಸ್ತಾ ಇರೋದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರನ್ನೇ, ಸರ್ವವ್ಯಾಪಿ ಪರಮಾತ್ಮನನ್ನೇ. ಆದರೆ ನಮ್ಮ ಮನಸ್ಸನ್ನು ಕೀಲಿಸೋದಕ್ಕೆ ಒಂದು ಮೂರ್ತವಾದ ವಿಗ್ರಹ ಬೇಕಾಗತ್ತೆ. ಮ್ಯಾಥ್ಸ್ ಮಾಡುವಾಗ ಮಕ್ಕಳಿಗೆ ಹೇಳ್ತೀವಿ 2 in the mind and 4 in the fingers ಅಂತ. ಆ ಫಿಂಗರ್ಸ್ ಅನ್ನೋದು ಯಾಕೆನೋ ಒಂದು ಇಮೇಜರಿ. ಅದನ್ನು ಮೀರಿ ಬೆಳೆಯೋವರೆಗೂ ಅದು ಬೇಕಾಗತ್ತೆ. ಹಾಗೆ ಪ್ರತಿಮಾ ಪೂಜಾ, ಜಪಸ್ತೋತ್ರಾಣಿ ಮಧ್ಯಮ, ಉತ್ತಮ ಮಾನಸಿ ಪೂಜಾ, ಸೋಹಂ ಭಾವೋತ್ತಮೋತ್ತಮ ಅಂತ. ಮೊದಲ ಮೆಟ್ಟಿಲಾಗಿ ಈ ಒಂದು ಪ್ರತಿಮಾ ಪೂಜೆ ಅಂತ ಅನ್ನೋದು ಇರುವಂಥದ್ದು. ಅದು ಬಹಳ ಮನೋವೈಜ್ಞಾನಿಕವಾದದ್ದು. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ಸೀಕ್ವೆನ್ಷಿಯಲ್ ಆಗಿ ನಾವು ಹೋಗಬೇಕಾದ್ರೆ, ಕ್ರಮವಾಗಿ ಹೋಗಬೇಕಾದ್ರೆ ಒಂದು ಮೂರ್ತವಾದ ಮೂರ್ತಿ ಬೇಕಾಗತ್ತೆ, ಒಂದು ಕಣ್ಣಿಗೆ ಕಾಣುವ ಇಮೇಜರಿ ಬೇಕಾಗತ್ತೆ. ಹಾಗಾಗಿ ಅದನ್ನು ಮೂದಲಿಸುವ ಮುಂಚೆ, ಬಯ್ಯುವ ಮುಂಚೆ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಋಷಿಗಳು ಮನೋವಿಜ್ಞಾನಿಗಳಾಗಿದ್ದರು. ಏನು ಮಾಡಿದ್ರೆ ಮನುಷ್ಯನ ಮನಸ್ಸು ಬುದ್ಧಿಗಳನ್ನು ನಿಯಂತ್ರಿಸ್ಬೋದು, ಏನು ಮಾಡಿದ್ರೆ ಸಮಷ್ಟಿ ಹಿತಕ್ಕೆ ಮನುಷ್ಯನನ್ನು ಅನುಕೂಲವಾಗಿ ಬೆಳೆಸ್ಬೋದು, ಏನು ಮಾಡಿದ್ರೆ ಪರತತ್ವದ ಆಲೋಚನೆಗೆ ಅನುಕೂಲವಾದೀತು ಅಂತನ್ನೋದನ್ನು ಅರ್ಥ ಮಾಡಿಕೊಂಡು ಪ್ರಯೋಗದಿಂದ, ಅನುಭವದಿಂದ ಇದನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮೂರ್ತಿ ಪೂಜೆ ಅನ್ನೋದು ಅಮೂರ್ತ ತತ್ವದ ಪೂಜೆಯೇ, ಆದರೆ ಅದು ಮನೋಬುದ್ಧಿಗಳಿಗೆ ಅನುಕೂಲವಾಗಲಿ ಅಂತ ಒಂದು ಸಪೋರ್ಟ್, ಮೆಟ್ಲತ್ತುವಾಗ ಹಿಡ್ಕೊಳ್ಳೋಕ್ಕೆ ಸಿಕ್ಕೋ ಹಾಗೆ ಒಂದು ರೈಲಿಂಗ್ ಇರುತ್ತಲ್ಲ, ಹಾಗೆ ಪರಮಾತ್ಮನ ತತ್ವಚಿಂತನೆಗೆ ಹೋಗುವ ದಾರಿಯಲ್ಲಿ ಮೂರ್ತಿ ಪೂಜೆ ಅನ್ನೋದು ನಮ್ಮ ಹೃನ್ಮನಗಳನ್ನು ಸೆಳೆದಿಟ್ಟು ನಮಗೆ ಅದನ್ನು ಸುಗಮವನ್ನಾಗಿಸುತ್ತೆ. ಇದರಿಂದ ಎಷ್ಟು ಭಕ್ತಿ ಸಂಸ್ಕೃತಿ ಬೆಳೆದಿದೆ, ಧಾರ್ಮಿಕ ಸಂಸ್ಕೃತಿ ಬೆಳೆದಿದೆ, ದೇವಾಲಯ ಸಂಸ್ಕೃತಿ ಬೆಳೆದಿದೆ, ಎಷ್ಟು ಜನರ ಶ್ರದ್ಧೆಗೆ ಪರಮಾತ್ಮ ಉತ್ತರ ಕೊಟ್ಟಿದ್ದಾನೆ. ಇದೆಲ್ಲ ಸಾಧ್ಯವಾದದ್ದು ಯಾಕೆ ಅಂತಂದರೆ ಈ ಮೂರ್ತಿ ಪೂಜೆಯ ಅನುಕೂಲವನ್ನು ನಮ್ಮ ಋಷಿಗಳು ಕಲ್ಪಿಸಿದ್ರಿಂದ. ಹಾಗಾಗಿ ಯಾವುದೇ ವಿಚಾರದ ಬಗ್ಗೆ ಮಾತನಾಡೋ ಮುಂಚೆ ಯಾಕೆ ಹೀಗೆ ಮಾಡಿದ್ರು, ಯಾವ ಅರ್ಥದಲ್ಲಿ ಮಾಡಿದ್ರು ಅದನ್ನು ತಿಳ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರ ಈ ಮಾತು, ಜೀವನದ ಈ ಘಟನೆಯನ್ನು, ಅವರ ಸಂದೇಶವನ್ನು ಚೆನ್ನಾಗಿ ನೆನಪಿಟ್ಕೊಂಡಿರೋಣ. ನಮಸ್ಕಾರ, ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.